ವರ್ಲ್ಡ್ ಫೇಮಸ್ ಮೈಸೂರು ದಸರಾ ಎಲ್ರಿಗೂ ಗೊತ್ತಿದೆ. ಸೊ ಇವತ್ತು ನಾನು ನಿಮಗೆ ನಮ್ಮೂರು ದಸರಾ ತೋರಿಸ್ತೀನಿ, ಬನ್ನಿ. ನವರಾತ್ರಿ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ದೇವರುಗಳು ಒಂದು ದೇವಸ್ಥಾನದಲ್ಲಿ ಪಟ್ಟಕ್ಕೆ ಕೂರ್ತಾರೆ. ಕೊನೆಯ ದಿನ ಇಲ್ಲಿಂದ ಬನ್ನಿ ಮಂಟಪಕ್ಕೆ ಹೋಗಿ ದಸರಾ ಮುಗಿದ ಮೇಲೆ ಅವ್ರವ್ರ ಜಾಗಕ್ಕೆ ಹೋಗ್ತಾರೆ. ಮೊದಲೆಲ್ಲ ಪಲ್ಲಕ್ಕಿ ಕಟ್ಟಿ ಎಲ್ಲ ದೇವರುಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಬಟ್ ಇವಾಗ ಕಾಲಕ್ಕೆ ತಕ್ಕಾಗೆ ರಿಚುವಲ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿ ಟ್ರ್ಯಾಕ್ಟರ್ ಮೇಲೆ ಸವಾರಿ ಹೋಗ್ತಾರೆ. ಈ ಇವೆಂಟ್ ಸ್ಟಾರ್ಟ್ ಆಗೋದೇ ಈ ಬೀಚ್ಸ್ ಅಂತ. ಉತ್ಸವ ಎಲ್ಲ ಮುಗಿಯೋವರೆಗೂ ಈ ಡಿವೈನ್ ವೈಬ್ಸ್ ಕಿವಿಲಿ ಗುಯ್ಗುಡ್ತಾ ಇರುತ್ತೆ. ಪಟ್ಟದಲ್ಲಿರೋ ದೇವರುಗಳನ್ನ ಸಾಲಾಗಿ ನಿಲ್ಲಿಸಿ ಪೂಜೆ ಆರತಿ ಮಾಡಿ ಟ್ರ್ಯಾಕ್ಟರ್ ಮೇಲೆ ಕೇರ್ಫುಲ್ ಆಗಿ ಪ್ಲೇಸ್ ಮಾಡಿ ಪ್ರೊಸೆಷನ್ನ ಸ್ಟಾರ್ಟ್ ಮಾಡಿ ಬನ್ನಿ ಮಂಟಪಕ್ಕೆ ಹೊರಡ್ತೀವಿ. ನಾವು ಬನ್ನಿ ಮಂಟಪ ರೀಚ್ ಆಗೋತ್ತಿಗೆ ಸ್ವಲ್ಪ ಮಳೆ ಬರ್ತಾ ಇತ್ತು. ನೆಕ್ಸ್ಟ್ ಸ್ಟೆಪ್, ಟ್ರ್ಯಾಕ್ಟರಿಂದ ದೇವರುಗಳನ್ನ ಇಳಿಸಿ ಬನ್ನಿ ಮಂಟಪದಲ್ಲಿ ಕೂರಿಸಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಜನ ಎಲ್ಲ ಬಾಳೆ ಗಿಡಕ್ಕೆ ತೆಂಗಿನಕಾಯಿ ಕಟ್ಟಿ ಆಯುಧಗಳನ್ನ ಪೂಜೆ ಮಾಡಿ ಅಂಬು ಹೊಡೆಯೋ ಕ್ರೇಜಿ ಇವೆಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಪೂಜೆ ಎಲ್ಲ ಮುಗಿದ ತಕ್ಷಣ ಬಿಲ್ಲು ಬಾಣ, ಕತ್ತಿ, ಗನ್ನು ಎಲ್ಲ ಯೂಸ್ ಮಾಡಿಕೊಂಡು ಹಂಬು ಹೊಡಿತಾರೆ. ಲಾಸ್ಟಲ್ಲಿ ಬಾಳೆ ಗಿಡನ ಕಡಿದು ಬನ್ನಿ ಪತ್ರೆನ ಮುಡ್ಕೊಂಡು ಸಿಂಬಾಲಿಕ್ ಆಗಿ ದಸರಾನ ಮುಗಿಸ್ತಾರೆ. ಅದಾದ್ಮೇಲೆ ದೇವರುಗಳೆಲ್ಲ ಊರ್ ಸುತ್ತ ಒಂದು ರೌಂಡ್ ಮೆರವಣಿಗೆ ಬಂದು ದೇವಸ್ಥಾನಕ್ಕೆ ಹೋಗ್ತಾರೆ. ನಾವು ಕೂಡ ಬನ್ನಿ ಪತ್ರೆನ ದೇವಿ ಕಳಶದ ಮೇಲಿಟ್ಟು ದಸರಾನ ಮುಗಿಸಿ ಕಳಸ ವಿಸರ್ಜನೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ನಮ್ಮೂರು ದಸರಾ. ನಿಮ್ಮೂರು ದಸರಾ ಯಾವ ಥರ ಇರುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಜಾಸ್ತಿ ಪೂಜಾ ವೈಬ್ಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ಡ್.